ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ಮಂಡನೆ ಮಾಡಿ ಆಯಿತು. ಆ ನಂತರದಲ್ಲಿ ಆಡಿರುವಂತಹ ಮಾತು ಸಾಕಷ್ಟು ರಾಜಕೀಯ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈ ಒಂದು ಕಡೆಯಲ್ಲಿ ಸಿಎಂ ಮಾತು ನಾಡಿನ ಜನರ ಸಪೋರ್ಟ್ ಇದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಹೈಕಮಾಂಡ್ ಹೇಳೋವರೆಗೂ ನಾನೇ ಬಜೆಟ್ ಮಂಡಿಸ್ತೀನಿ ಅನ್ನುವಂಥದ್ದಾಗಿರ್ಬೋದು. ಈ ಮಾತು ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟಿರೋದು, ಎರಡರ ನಡುವೆಯೂ ಕೂಡ ಸಿಂಕ್ ಇದ್ದಂತೆ ಕಾಣಿಸ್ತಾ ಇದೆ, ಲಿಂಕ್ ಕಾಣಿಸ್ತಾ ಇದೆ. ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ನಿನ್ನೆ ಮೊನ್ನೆದ್ದಲ್ಲ, ಮೊದಲಿಂದನೂ ಇದೆ. ಹೇಗೆ ಸಾಲ ಮಾಡಿ ಬಜೆಟನ್ನು ಮಂಡಿಸಿದ್ರು, ಮತ್ತು ನಾನು ಆರ್ಥಿಕ ಶಿಸ್ತನ್ನು ಕಳೆದುಕೊಳ್ಳದೇನೆ ಸಾಲ ಮಾಡಿದ್ದೇನೆ ಅನ್ನೋಂಥ ಸಮರ್ಥನೆಯನ್ನು CM ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಕುರ್ಚಿ ಕಾಳಗದಲ್ಲೂ ಕೂಡ ಒಂದು ರೀತಿ ಬ್ಯಾಲೆನ್ಸ್ ಆಗಿ ನಡ್ಕೊಳ್ತಾ ಇರುವಂಥ ಪ್ರಸಂಗಗಳು ಕಂಡು ಬರ್ತಾ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ಆಗೋವರೆಗೂ ಕೂಡ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋಂಥ ಒಂದಷ್ಟು ಚರ್ಚೆಗಳು ಮತ್ತು ಆಗುತ್ತೆ ಅನ್ನೋಂಥ ಚರ್ಚೆಗಳಿತ್ತು. ಇದೀಗ ಆ ಕಾರ್ಯಚಟುವಟಿಕೆಗಳಿಗೆ ಮತ್ತೆ ಚುರುಕುಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒಂದಷ್ಟು ವಿಶ್ವಾಸ ಇದೆ, ಮತ್ತು ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೆ ಅಲ್ಲಿವರೆಗೂ ಬಜೆಟ್ ಮಂಡನೆ ಮಾಡುತ್ತೇನೆ ಅನ್ನೋ ನಮ್ಮ ತಾತುಗಳನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ರಾಜ್ಯದ ಜನರು ನಾನಿರಬೇಕು ಅಂತ ಹೇಳಿ ಬಯಸಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳೋಒಂದು ಕಡೆಗೆ ಅದು ರಾಜಕೀಯ ದಾಳದ ಒಂದು ಭಾಗ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇತ್ತ CM ಡಿ.ಕೆ. ಶಿವಕುಮಾರ್ ಅವರು ಕೂಡ ಸತತವಾಗಿ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಆಗಾಗ ಮಂಡಿಸುವಂಥದ್ದು, ಜೊತೆಗೆ ಇಲ್ಲಿಯ ಪ್ರಯತ್ನದ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಪ್ರಸಂಗಗಳು ಕೂಡ ಸಾಕಷ್ಟು ನಡೆದಿವೆ. ಇದೀಗ ಅಂಥ ಒಂದು ಕಾರ್ಯಚಟುವಟಿಕೆಗಳು ಮುಂದುವರೆದಿರುವಂಥದ್ದು. ಆದರೆ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗದಿಗೆದಿರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ದಿನವೇ ಇಂಥದ್ದೊಂದು ಟಾಕು ಸಾಕಷ್ಟು ವಿಧಾನಸಭೆಯ ಮೊಗಸಾಲೆಯಲ್ಲೂ ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಆದರೆ ಹೈಕಮಾಂಡ್ ಇನ್ನೂ ಕೂಡ ತಮ್ಮ ನಿಲುವುಗಳನ್ನು ಇನ್ನೂ ಬಿಟ್ಟುಕೊಡದಿರುವಂಥ ಹಿನ್ನೆಲೆಯಲ್ಲಿ ಇಬ್ಬರ ನಡೆಗಳು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಶ್ವಿನಿ, ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ಮಂಡನೆ ಮಾಡಿ ಆಯಿತು. ಆ ನಂತರದಲ್ಲಿ ಆಡಿರುವಂತಹ ಮಾತು ಸಾಕಷ್ಟು ರಾಜಕೀಯ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈ ಒಂದು ಕಡೆಯಲ್ಲಿ ಸಿಎಂ ಮಾತು ನಾಡಿನ ಜನರ ಸಪೋರ್ಟ್ ಇದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಹೈಕಮಾಂಡ್ ಹೇಳೋವರೆಗೂ ನಾನೇ ಬಜೆಟ್ ಮಂಡಿಸ್ತೀನಿ ಅನ್ನುವಂಥದ್ದಾಗಿರ್ಬೋದು. ಈ ಮಾತು ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೊರಟಿರೋದು, ಎರಡರ ನಡುವೆಯೂ ಕೂಡ ಸಿಂಕ್ ಇದ್ದಂತೆ ಕಾಣಿಸ್ತಾ ಇದೆ, ಲಿಂಕ್ ಕಾಣಿಸ್ತಾ ಇದೆ. ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ನಿನ್ನೆ ಮೊನ್ನೆದ್ದಲ್ಲ, ಮೊದಲಿಂದನೂ ಇದೆ. ಹೇಗೆ ಸಾಲ ಮಾಡಿ ಬಜೆಟನ್ನು ಮಂಡಿಸಿದ್ರು, ಮತ್ತು ನಾನು ಆರ್ಥಿಕ ಶಿಸ್ತನ್ನು ಕಳೆದುಕೊಳ್ಳದೇನೆ ಸಾಲ ಮಾಡಿದ್ದೇನೆ ಅನ್ನೋಂಥ ಸಮರ್ಥನೆಯನ್ನು CM ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಕುರ್ಚಿ ಕಾಳಗದಲ್ಲೂ ಕೂಡ ಒಂದು ರೀತಿ ಬ್ಯಾಲೆನ್ಸ್ ಆಗಿ ನಡ್ಕೊಳ್ತಾ ಇರುವಂಥ ಪ್ರಸಂಗಗಳು ಕಂಡು ಬರ್ತಾ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ಆಗೋವರೆಗೂ ಕೂಡ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋಂಥ ಒಂದಷ್ಟು ಚರ್ಚೆಗಳು ಮತ್ತು ಆಗುತ್ತೆ ಅನ್ನೋಂಥ ಚರ್ಚೆಗಳಿತ್ತು. ಇದೀಗ ಆ ಕಾರ್ಯಚಟುವಟಿಕೆಗಳಿಗೆ ಮತ್ತೆ ಚುರುಕುಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒಂದಷ್ಟು ವಿಶ್ವಾಸ ಇದೆ, ಮತ್ತು ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೆ ಅಲ್ಲಿವರೆಗೂ ಬಜೆಟ್ ಮಂಡನೆ ಮಾಡುತ್ತೇನೆ ಅನ್ನೋ ನಮ್ಮ ತಾತುಗಳನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ರಾಜ್ಯದ ಜನರು ನಾನಿರಬೇಕು ಅಂತ ಹೇಳಿ ಬಯಸಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳೋಒಂದು ಕಡೆಗೆ ಅದು ರಾಜಕೀಯ ದಾಳದ ಒಂದು ಭಾಗ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇತ್ತ CM ಡಿ.ಕೆ. ಶಿವಕುಮಾರ್ ಅವರು ಕೂಡ ಸತತವಾಗಿ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಆಗಾಗ ಮಂಡಿಸುವಂಥದ್ದು, ಜೊತೆಗೆ ಇಲ್ಲಿಯ ಪ್ರಯತ್ನದ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಪ್ರಸಂಗಗಳು ಕೂಡ ಸಾಕಷ್ಟು ನಡೆದಿವೆ. ಇದೀಗ ಅಂಥ ಒಂದು ಕಾರ್ಯಚಟುವಟಿಕೆಗಳು ಮುಂದುವರೆದಿರುವಂಥದ್ದು. ಆದರೆ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗದಿಗೆದಿರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ದಿನವೇ ಇಂಥದ್ದೊಂದು ಟಾಕು ಸಾಕಷ್ಟು ವಿಧಾನಸಭೆಯ ಮೊಗಸಾಲೆಯಲ್ಲೂ ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಆದರೆ ಹೈಕಮಾಂಡ್ ಇನ್ನೂ ಕೂಡ ತಮ್ಮ ನಿಲುವುಗಳನ್ನು ಇನ್ನೂ ಬಿಟ್ಟುಕೊಡದಿರುವಂಥ ಹಿನ್ನೆಲೆಯಲ್ಲಿ ಇಬ್ಬರ ನಡೆಗಳು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಶ್ವಿನಿ, ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ಮಂಡನೆ ಮಾಡಿ ಆಯಿತು. ಆ ನಂತರದಲ್ಲಿ ಆಡಿರುವಂತಹ ಮಾತು ಸಾಕಷ್ಟು ರಾಜಕೀಯ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು,
ಈ ಒಂದು ಕಡೆಯಲ್ಲಿ ಸಿಎಂ ಮಾತು ನಾಡಿನ ಜನರ ಸಪೋರ್ಟ್ ಇದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಹೈಕಮಾಂಡ್ ಹೇಳೋವರೆಗೂ ನಾನೇ ಬಜೆಟ್ ಮಂಡಿಸ್ತೀನಿ ಅನ್ನುವಂಥದ್ದಾಗಿರ್ಬೋದು. ಈ ಮಾತು ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿರೋದು, ಎರಡರ ನಡುವೆಯೂ ಕೂಡ ಸಿಂಕ್ ಇದ್ದಂತೆ ಕಾಣಿಸ್ತಾ ಇದೆ, ಲಿಂಕ್ ಕಾಣಿಸ್ತಾ ಇದೆ. ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ನಿನ್ನೆ ಮೊನ್ನೆದ್ದಲ್ಲ, ಮೊದಲಿಂದನೂ ಇದೆ. ಹೇಗೆ ಸಾಲ ಮಾಡಿ ಬಜೆಟನ್ನು ಮಂಡಿಸಿದ್ರು ಮತ್ತು ನಾನು ಆರ್ಥಿಕ ಶಿಸ್ತನ್ನು ಕಳೆದುಕೊಳ್ಳದೇನೆ ಸಾಲ ಮಾಡಿದ್ದೇನೆ ಅನ್ನೋಂಥ ಸಮರ್ಥನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಕುರ್ಚಿ ಕಾಳಗದಲ್ಲೂ ಕೂಡ ಒಂದು ರೀತಿ ಬ್ಯಾಲೆನ್ಸ್ ಆಗಿ ನಡ್ಕೊಳ್ತಾ ಇರುವಂಥ ಪ್ರಸಂಗಗಳು ಕಂಡು ಬರ್ತಾ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ಆಗೋವರೆಗೂ ಕೂಡ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋಂಥ ಒಂದಷ್ಟು ಚರ್ಚೆಗಳು ಮತ್ತೆ ಆಗುತ್ತೆ ಅನ್ನೋಂಥ ಚರ್ಚೆಗಳಿತ್ತು. ಇದೀಗ ಆ ಕಾರ್ಯಚಟುವಟಿಕೆಗಳಿಗೆ ಮತ್ತೆ ಚುರುಕುಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒಂದಷ್ಟು ವಿಶ್ವಾಸ ಇದೆ ಮತ್ತು ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೆ ಅಲ್ಲಿವರೆಗೂ ಬಜೆಟ್ ಮಂಡನೆ ಮಾಡುತ್ತೇನೆ ಅನ್ನೋ ನಮ್ಮ ತಾತುಗಳನ್ನು ಹೇಳಿರುವಂಥದ್ದು. ಮತ್ತೊಂದು ಕಡೆಗೆ ರಾಜ್ಯದ ಜನರು ನಾನಿರಬೇಕು ಅಂತ ಹೇಳಿ ಬಯಸಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳೋಒಂದು ಕಡೆಗೆ ಅದು ರಾಜಕೀಯ ದಾಳದ ಒಂದು ಭಾಗ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಸತತವಾಗಿ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಆಗಾಗ ಮಂಡಿಸುವಂಥದ್ದು, ಜೊತೆಗೆ ಇಲ್ಲಿಯ ಪ್ರಯತ್ನದ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಪ್ರಸಂಗಗಳು ಕೂಡ ಸಾಕಷ್ಟು ನಡೆದಿವೆ. ಇದೀಗ ಅಂತ ಒಂದು ಕಾರ್ಯಚಟುವಟಿಕೆಗಳು ಮುಂದುವರೆದಿರುವಂಥದ್ದು. ಆದರೆ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗದಿಗೆದಿರುವಂಥ ಎಲ್ಲ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ದಿನವೇ ಇಂಥದ್ದೊಂದು ಟಾಕು ಸಾಕಷ್ಟು ವಿಧಾನಸಭೆಯ ಮೊಗಸಾಲೆಯಲ್ಲೂ ಕೂಡ ಸಾಕಷ್ಟು ಕೇಳಿಬಂದಿತ್ತು. ಆದರೆ ಹೈಕಮಾಂಡ್ ಇನ್ನೂ ಕೂಡ ತಮ್ಮ ನಿಲುವುಗಳನ್ನು ಇನ್ನೂ ಬಿಟ್ಟುಕೊಡದಿರುವಂಥ ಹಿನ್ನೆಲೆಯಲ್ಲಿ ಇಬ್ಬರ ನಡೆಗಳು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಶ್ವಿನಿ, ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿದ್ದರಾಮಯ್ಯ ಈಗಾಗಲೇ ಬಜೆಟ್ ಮಂಡನೆ ಮಾಡಿ ಆಯಿತು, ಆ ನಂತರದಲ್ಲಿ ಆಡಿರುವಂತಹ ಮಾತು ಸಾಕಷ್ಟು ರಾಜಕೀಯ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈ ಒಂದು ಕಡೆಯಲ್ಲಿ ಸಿಎಂ ಮಾತು ನಾಡಿನ ಜನರ ಸಪೋರ್ಟ್ ಇದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಹೈಕಮಾಂಡ್ ಹೇಳೋವರೆಗೂ ನಾನೇ ಬಜೆಟ್ ಮಂಡಿಸ್ತೀನಿ ಅನ್ನುವಂಥದ್ದಾಗಿರ್ಬೋದು. ಈ ಮಾತು ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿರೋದು, ಎರಡರ ನಡುವೆಯೂ ಕೂಡ ಸಿಂಕ್ ಇದ್ದಂತೆ ಕಾಣಿಸ್ತಾ ಇದೆ, ಲಿಂಕ್ ಕಾಣಿಸ್ತಾ ಇದೆ. ಡೀಟೇಲ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ನಿನ್ನೆ ಮೊನ್ನೆದ್ದಲ್ಲ, ಮೊದಲಿಂದನೂ ಇದೆ. ಹೇಗೆ ಸಾಲ ಮಾಡಿ ಬಜೆಟನ್ನು ಮಂಡಿಸಿದ್ರು ಮತ್ತು ನಾನು ಆರ್ಥಿಕ ಶಿಸ್ತನ್ನು ಕಳೆದುಕೊಳ್ಳದೇನೆ ಸಾಲ ಮಾಡಿದ್ದೇನೆ ಅನ್ನೋಂಥ ಸಮರ್ಥನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಕುರ್ಚಿ ಕಾಳಗದಲ್ಲೂ ಕೂಡ ಒಂದು ರೀತಿ ಬ್ಯಾಲೆನ್ಸ್ ಆಗಿ ನಡ್ಕೊಳ್ತಾ ಇರುವಂಥ ಪ್ರಸಂಗಗಳು ಕಂಡು ಬರ್ತಾ ಇರೋಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಬಜೆಟ್ ಮಂಡನೆ ಆಗೋವರೆಗೂ ಕೂಡ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನೋಂಥ ಒಂದಷ್ಟು ಚರ್ಚೆಗಳು ಮತ್ತೆ ಆಗುತ್ತೆ ಅನ್ನೋಂಥ ಚರ್ಚೆಗಳಿತ್ತು. ಇದೀಗ ಆ ಕಾರ್ಯಚಟುವಟಿಕೆಗಳಿಗೆ ಮತ್ತೆ ಚುರುಕುಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒಂದಷ್ಟು ವಿಶ್ವಾಸ ಇದೆ ಮತ್ತು ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೆ ಅಲ್ಲಿವರೆಗೂ